ಏನ ಹೇ ಇತಿನ ಎದ್ದಾಳ್ರ 10 ಗಂಟೆ ಆದ್ರೂ ಮನೆ ಕೆಮ್ತೀರಿ ನನ್ನ ಮಗ ಎಲ್ಲಿ ನೋಡು ಮನೆ ಕೇಳ್ರದು ಉದ್ದಕ್ಕೆ ಇವನೇ ತಗೋದ ಎದ್ದಾಳ್ರಿ ಈಗ ವಿಡಿಯೋ ತೆಗಿದ್ ನೋಡ್ರಿ ಎಲ್ಲಾರ್ಗು ತೋರಿಸ್ತೀನಿ ಗೊಬ್ಬ ನನ್ನ ಮಕ್ಳು ಇವ್ರು ಮಕ್ಳು ಎದ್ದಾಳದಿಲ್ಲ ಹೇಳಿದೀನಿ ಒಳ್ಳೆ ಮಾತನಾಗೆ ಎದ್ದಾಳಲ್ಲ ಅಂದ್ರೆ ನಮ್ ಕಂಬರಿತೀನಿ ಎದ್ದಾಳ್ರಿ ಹಬ್ಬ ಇನ್ನೇನ್ ಈಗ ವಿಡಿಯೋ ತೆಗೆದು ಎಲ್ಲಾರ್ಗು ತೋರಿಸ್ತೀನಿ ನೋಡಿ ಈಗ ಇವನೇ ಮನ್ಕೊಂಡಿರೋದು ಎದ್ದು ಬಾ ಫಸ್ಟ್ 10 ಗಂಟೆ ಆಗೈತೆ ಹೇಳು ಬರೀ ನಗದೇ ಹೇಳುದು ಎಬ್ಬರ್ಸಕ್ಕಾಗಲ್ಲ ಅವ್ರಿಗೆ ಹೇಳ್ಬೇಕೇನಪ್ಪ ಇನ್ನೇನು ಒಂದು ಕೆಲಸ ಮಾಡ್ಕೊಡಲ್ಲ ಯಾರು 3 ಜನ ಇರೋದು ನಗದೆ ಅಂತ ನಗ್ಬೇಕು ಮತ್ತೆ ಏನು ಯಾವಾಗಲೂ ಮಕ ಹಿಂಗೆ ಹಿಂದಂಗೆ ಇಟ್ಕೊಂಡು ಅಂತಂದಿರ್ತೈತೆ ಮಕ ಇಟ್ಕೊಂಡು ಯಾವಾಗಲೂ ಮನೆಗೆ ನಮ್ಮ ಮನೆಗೆ ನೀನು ತವ್ರ ಮನೆ ನೋಡಿದ್ಯಾ ಲಕ್ಷ ಹೋಗ್ಲಿ ಲಕ್ಷ ಬರ್ಲಿ ಯಾವಾಗಲೂ ನಗದೆ ನಮ್ಮ ಮನೆಗೆ ನಾವ್ ಹಂಗಿರೋದು ಲಕ್ಷ ಹೋದ್ರು ಲಕ್ಷ ಬಂದ್ರೆ ಅಂದ್ರೆ ನಿಮ್ಮ ಮನೆಯಾಗೆ ಲಕ್ಷ ಬೇಡ 100 ರೂಪಾಯಿ ಹೋದ್ರೆ ಚಿಂತೆ ಮಾಡ್ಕೊಂಡಿರೋದು ನಾವು ಬಡವರಪ್ಪ ಶ್ರೀಮಂತರು ನೀವು ಆದ್ರೆ ನಾವು ನಗ್ನಗ್ತಾ ಇರ್ತೀವಿ ನೀವು ಬಂದ್ರು ಒಂದೇ ಬರ್ಲಿಲ್ಲ ಅಂದ್ರು ಒಂದೇ ನಿಮ್ಗೆ ಹಿಂಗೆ ಇರ್ತೀರ ನೀವು ಕಾಮಿಡಿ ಪೀಸ್ಗಳೇ ನಾವು ಹೀರೋ ಪೀಸ್ಗಳು ಹಲೋ ಎಲ್ರಿಗೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಈ ದಿನ ಲಾಗ್ನ ಬೆಳಗ್ಗೆನೇ ಶುರು ಮಾಡಿದ್ದೀನಿ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ. ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಈಗ ನಾನು ಏನಕ್ಕೆ ಈಚೆ ಕಡೆ ಎಲ್ಲ ತೊಳಿತಾ ಇದ್ದೀನಿ ಅಂದರೆ ವಾರ ಇರ್ಬೋದು, ಇಲ್ಲಾಂದರೆ ಏನಾದರೂ ಹಬ್ಬ ಇರಬೇಕು ಅಂದ್ಕೊಂಡಿದ್ದೀರಾ. ನಮ್ಮೂರಲ್ಲಿ ಜಾತ್ರೆ ಇದೆ. ಫೆಬ್ರವರಿ 6ನೇ ತಾರೀಕಿಂದ 7, 8 3 ದಿನ ಜಾತ್ರೆ ಇದೆ. ಹಾಗಾಗಿ ಇವತ್ತಿಂದ ಜಾತ್ರೆ ವಿಡಿಯೋಗಳನ್ನ ಶೇರ್ ಮಾಡ್ಕೊತೀನಿ. ಮನೆ ಕೆಲಸ ಮುಗಿಸ್ಕೊಂಡು ಬೇಗ ಜಾತ್ರೆಯಲ್ಲಿ ಹೋಗಿ ಬರಬೇಕಲ್ವ. ಜಾತ್ರೆ ಅಂದರೆ ಫುಲ್ಲು ಗ್ರ್ಯಾಂಡಾಗೇನಿಲ್ಲ, ಸುಮ್ಮನೆ ಪೂಜೆಗಳು ಎಲ್ಲ ಮಾಡ್ತೀವಿ. ಫಸ್ಟ್ನೇ ವರ್ಷ ಪ್ರತಿಷ್ಠಾಪನೆ ಎಲ್ಲ ಮಾಡಿದ್ವಲ್ಲ ದೇವ್ರನ್ನ, ಆ ವರ್ಷ ಅಂತೂ ತುಂಬ ಚೆನ್ನಾಗಿ ಮಾಡಿದ್ವಿ. ಸೊ ಆ ವೀಡಿಯೋಸು ನಾನು ಅವಾಗ ಇನ್ನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ಮೇಲೆ ಮರ್ತೋಗ್ಬಿಟ್ಟಿದ್ದೀನಿ. ನಾನು ಮಾಡಿದರೆ ಒಂದು ವೇಳೆ ಅದರಲ್ಲಿ ಯೂಟ್ಯೂಬ್ ವೀಡಿಯೋಸಲ್ಲಿ ಇರುತ್ತೆ, ನಾನು ಮರ್ತೀನಿ ಅಷ್ಟೇ. ಅಪ್ಲೋಡ್ ಮಾಡಿರೋ ಥರ ನನಗೆ ನೆನಪಿದೆ, ಆದರೂ ಒಂದು ಸ್ವಲ್ಪ ನೆನಪಾಗ್ತಿಲ್ಲ, ಅದಕ್ಕೋಸ್ಕರ ಡೌಟ್ ಮೇಲೆ ಹೇಳ್ತಾ ಇದ್ದೀನಿ. ಈಗ ಈಚೆ ಕಡೆದೆಲ್ಲ ತೊಳೆದ್ಬಿಟ್ಟು ಬಾಗಿಲೆಲ್ಲ ಬಳ್ದು ಬಟ್ಟಿಟ್ಟು ರಂಗೋಲೆ ಬಿಡಿಸಿ ಮತ್ತೆ ನಾನು ಟಿಫನ್ ಮಾಡೋಣ ಅಂತ ಹೇಳ್ಬಿಟ್ಟು ಒಳಗಡೆ ಬಂದೆ. ಇವತ್ತು ಮಂಡಕ್ಕಿ ಒಗ್ಗರಣೆ ಮಾಡ್ತಾಯಿದ್ದೀನಿ. ಸ್ವಲ್ಪ ಹಬ್ಬ ಅಲ್ವಾ, ಜಾತ್ರೆ ಅಲ್ವಾ, ಅದಕ್ಕೋಸ್ಕರ ಬೇಗ ಮುಗಿಸಿದ್ರೆ ಟಿಫನ್ನು ಅಡುಗೆ ಕೆಲಸ ಇಂಥದ್ದೆಲ್ಲ ಬೇಗ ಮುಗಿಸಿದ್ರೆ ನಮಗೂ ಸ್ವಲ್ಪ ಹಬ್ಬದ ಕೆಲಸಗಳಲ್ಲಿ ನಾವು ಬ್ಯುಸಿಯಾಗಿರ್ತೀವಿ. ಹಾಗಾಗಿ ಈಗ ಟಿಫನ್ಗೆ ಅಂತಂದು ಈರುಳ್ಳಿ ಎಲ್ಲ ಕಟ್ ಮಾಡ್ತಾಯಿದ್ದೀನಿ. ನಾನು ಜಾಸ್ತಿ ಇದು ತುರಮಣಿ ಅಂತೀವಿ ಇದನ್ನು ನಮ್ಮೂರ ಕಡೆ. ಇದರಲ್ಲಿ ನಾವು ತುರಿಯಮಣಿ ಕರೆಕ್ಟ್, ಇದರಲ್ಲಿ ನಾನು ಜಾಸ್ತಿ ಕಟ್ ಮಾಡೋದು ಈರುಳ್ಳಿ ಟೊಮೊಟೊ ತರಕಾರಿ ಏನೇ ಆಗಿರ್ಬೋದು, ನಾನು ಇದನ್ನೇ ಜಾಸ್ತಿ ಯೂಸ್ ಮಾಡ್ತೀನಿ. ನಮ್ಮ ಮನೆಯವ್ರಿಗೆ ಕೊಟ್ಬಿಟ್ರೆ ನಮ್ಮ ಮನೆಯವರು ಚಾಕುವಲ್ಲೇ ಕಟ್ ಮಾಡೋದು. ಸೊ ಹಂಗಾಗಿ ಅವ್ರಿಗೆ ಹಲಿಗೆ ನೈಫ್ ಕೊಟ್ಟರೆ ನಾನು ಇದರಲ್ಲಿ ಕಟ್ ಮಾಡ್ಕೊತೀನಿ. ತರಕಾರಿ ಎಲ್ಲ ತುಂಬ ಚೆನ್ನಾಗಿ ಕಟ್ಟಾಗುತ್ತೆ. ಇದು ನಮ್ಮ ದೊಡ್ಡಮ್ಮ ಕೊಟ್ಟಿದ್ದರು. ನಮ್ಮದು ಚಿಕ್ಕ ಅಡುಗೆ ಅಲ್ವಾ, ನಾವು 4 ಜನ ಮನೆಯಲ್ಲಿರೋದು. ಹಾಗಾಗಿ ಈ ಚಿಕ್ಕ ಅಡುಗೆಗೆ ನಿಮಗೆ ಚಿಕ್ಕದು ತುರಿಯಮಣಿ ಅಂತ ಹೇಳ್ಬಿಟ್ಟು ಚಿಕ್ಕದು ಕೊಟ್ಟಿದ್ರು. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಕಟ್ಟಾಗುತ್ತೆ. ಮೇಯ್ನು ನೋಡಿ, ಚಾಕುವಲ್ಲಿ ಕಟ್ ಮಾಡಿರೋ ಥರನೇ ಕಾಣುತ್ತೆ, ನಿಮಗೆ ನೋಡ್ತಾ ಇರ್ಬೋದು. ನಮ್ಮ ಮನೆಯವ್ರಿಗೆ ಇದರಲ್ಲಿ ಬರಲ್ಲ, ಅದಕ್ಕೋಸ್ಕರ ನಾನೇ ಕಟ್ ಮಾಡ್ತಾ ಇರ್ತೀನಿ. ನಾನು ಈ ಡ್ರೆಸ್ನ ವೇರ್ ಮಾಡಿದ್ದೀನಿ. ಈ ಟಾಪ್ ಅಂತೂ ತುಂಬ ಜನ ಕೇಳಿದ್ರಿ, ಆಗ ಲಿಂಕು ಈಗ ಹಳೇದೇ ಆಗೋಯ್ತು. ಫ್ಲಿಪ್ಕಾರ್ಟಲ್ಲಿ ತುಂಬ ವೀಡಿಯೋಸಲ್ಲಿ ಲಿಂಕನ್ನು ಕೊಟ್ಟಿದ್ದೆ ನಾನು. ಏನಂದರೆ ಈಗ ಅದಿಲ್ಲ, ಲಿಂಕು ಹಳೇದೇ ಆಗೋಯ್ತು. ಆ ಡ್ರೆಸ್ಸು ಇನ್ನೇನು ಅರ್ಧೋಗೋ ಥರನೇ ಐತೆ ಅದು. ಈಗ ನಾನು ಸ್ನಾನ ಮುಗಿಸ್ಕೊಂಡು ನೆಕ್ಸ್ಟು ನಾನು ಈ ಸ್ಯಾರಿನ ವೇರ್ ಮಾಡಿದೆ. ಇನ್ನು ಜಾತ್ರೆಯಲ್ಲಿ ಹೋಗ್ಬಿಟ್ಟು ಇವತ್ತು ಮುಕ್ಕಣ್ಣನ ಗುಂಡಿನ ಮೇಲೆ ಹಾಲಿನ ಅಭಿಷೇಕ, ದೇವರಿಗೆ ಹಾಲಿನ ಅಭಿಷೇಕ ಮಾಡೋದು. ಅದು ಏನು ಎತ್ತ ಅಂತ ನಾನು ಹೇಳ್ತೀನಿ ಸ್ಟೋರಿ ಮುಂದೆ. ಈ ಸ್ಯಾರಿ ಅಂದರೆ ತುಂಬ ದಿನ ಆಗಿತ್ತು ತೊಗೊಂಡು, ಒಂದು 2-3 ಸಾರಿ ವೇರ್ ಮಾಡಿದ್ದೀನಿ. ಆದರೆ ಇವಾಗೇನೋ ನನಗೆ ಗೊತ್ತಿಲ್ಲ, ಇದು ಹಾಕ್ಕೋಬೇಕು ಅಂತ ಅನ್ನಿಸ್ತು. ಫುಲ್ಲು ಸಾಫ್ಟಾಗಿದೆ ಕಾಟನ್ ಸ್ಯಾರಿ. ಇದಕ್ಕೆ ಬ್ಲೌಸ್ ಕಾಂಬಿನೇಷನ್ ಬಂದುಬಿಟ್ಟು ಬ್ಲ್ಯಾಕ್ ಬಂದಿರುತ್ತೆ. ಅವಾಗೆಲ್ಲ ಹಾಫ್ ಸ್ಲೀವೇ ಅಲ್ವಾ ಜಾಸ್ತಿ ನಾವು ಸ್ಟಿಚ್ ಮಾಡಿಸ್ತಾ ಇದ್ದು, ಅದಕ್ಕೋಸ್ಕರ ಹಿಂಗೆ ಸ್ಟಿಚ್ ಮಾಡಿಸಿದ್ದೆ, ಚೆನ್ನಾಗೇ ಕಾಣಿಸ್ತಾ ಇದೆ. ಇದಕ್ಕೆ ಬಳೆ ಬಂದುಬಿಟ್ಟು ಸಿಂಪಲಾಗಿ ಬ್ಲ್ಯಾಕ್ ಬಳೆಗಳು. ಈ ಥರ ನನಗೆ ಸ್ವಲ್ಪ ಬ್ಲ್ಯಾಕ್ ಅಂದರೆ ಇಷ್ಟ, ಬಟ್ಟೆಗಳಾಗಿರ್ಬೋದು, ಈ ಥರ ಡ್ರೆಸ್ಸಸ್ ಎಲ್ಲನೂ. ಆದರೂ ಇದು ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ, ಅದಕ್ಕೆ ಇದನ್ನು ಹಾಕ್ಕೊಂಡೆ. ಇರಲಿ ಅಂತಂದು ಹೇಳ್ಬಿಟ್ಟು ಫುಲ್ ಗ್ರ್ಯಾಂಡಾಗಿ ಏನು ರೆಡಿಯಾಗಿ ಹೋಗ್ತಾ ಇಲ್ಲ, ಸಿಂಪಲಾಗಿ ಈ ರೀತಿ ರೆಡಿ ಆಗ್ತಾಯಿದ್ದೀನಿ. ಲಿಪ್ಸ್ಟಿಕ್ ಎಲ್ಲನೂ ನಾನು ಈ ಥರ ಪೂಜೆ ಈ ಥರ ಮಾಡ್ಬೇಕಾದ್ರೆ ಲೈಟಾಗಿ ಹಾಕ್ತಾಯಿದ್ದೆ. ಏನಂದರೆ ಇವತ್ತು ನನಗೆ ಟೈಮ್ ಇರಲಿಲ್ಲ, ಅದಕ್ಕೆ ಏನು ಹಚ್ಚಿಲ್ಲ. ಲಿಪ್ ಬಾಮ್ ಒಂದು ಹಚ್ಕೊಂಡು ಸುಮ್ಮನೆ ಆ ಥರ ಒಂದು ಕ್ಲಿಪ್ ಹಾಕ್ಕೊಂಡು ಈ ಥರ ಹೇರ್ ಸ್ಟೈಲು ಸಿಂಪಲಾಗಿ ಇಯರಿಂಗ್ಸ್ ಒಂದು ಇಟ್ಕೊಂಡಿದ್ದೀನಿ ಅಷ್ಟೇ. ಸ್ಯಾರಿ ಯಾವ ರೀತಿ ಇದೆ ಅಂತೇಳಿ. ಹಾಗೆ ಬ್ಲೌಸ್ ಬಂದುಬಿಟ್ಟು ಸುಮಾರು ಅಂದರೆ ಒಂದು 4-5 ವರ್ಷದ ಹಿಂದೆ ಸ್ಟಿಚ್ ಮಾಡಿಸಿರುವಂಥದ್ದು.
ಸ್ವಲ್ಪ ಟೈಟ್ ಆಗೋದು, ಸ್ವಲ್ಪ ದಪ್ಪ ಆಗಿದ್ದೀನಿ ಹಿಂದೆ, ಅಂದರೆ ಮುಂಚೆಗಿಂತಲೂ ಈಗ ಸ್ವಲ್ಪ ದಪ್ಪ ಆಗಿದ್ದೀನಿ. ಅದಕ್ಕೆ ಒಂದೊಂದು ಸ್ಟಿಚ್ಚು ಆ ಥರ ಬಿಚ್ಕೊಂಡಿದ್ದೆ ಬ್ಲೌಸ್, ಅದು ಹೊಲಿಗೆ ಅನ್ನೋದು. ಈಗ ಲಾಸ್ಯ ನಾನು ನಮ್ಮಮ್ಮ 3 ಜನ ಹೋಗ್ತಾಯಿದ್ದೀವಿ. ರೋಜಾ ಬರಲ್ವಂತೆ, ನೀವೇ ಹೋಗಿ ಬರ್ರಿ ಅಂದರು. ಸರಿ ಅಂತ ಹೇಳ್ಬಿಟ್ಟು ಈಗ ನಾವೇ ರೆಡಿ ಆಗಿಬಿಟ್ಟು ಹೋಗ್ತಾಯಿದ್ದೀವಿ. 2 ಕ್ಯಾರಿಯರಲ್ಲಿ ಹಾಲು ತೊಗೊಂಡಿದ್ದೀವಿ. ಲಾಸ್ಯ ಕೈಯಲ್ಲಿ ತೆಂಗಿನಕಾಯಿ ಅದೆಲ್ಲ ಇಟ್ಟಿದ್ದಾಳೆ ನಮ್ಮಮ್ಮ. ನಾನು ಇಟ್ಟಿದ್ದೀನಿ ಒಂದೇದರಲ್ಲೇ, ಇಬ್ಬರು ಒಂದೇ ಹತ್ರನೇ ಹೊಡಿಕೊಂಡು ಬರೋದು ಅಂತಂದು ಹೇಳ್ಬಿಟ್ಟು ಈಗ ಅದನ್ನ ತೊಗೊಂಡು ಒಟ್ಟಿಗೆ ಎಲ್ಲರೂ ಮಾತಾಡ್ಕೊತ ಹೋಗ್ತಾಯಿದ್ದೀವಿ. ನಮ್ಮೂರಿಂದ ಕೆರೆ ಇದೆ, ನಮ್ಮೂರಲ್ಲಿ ಆ ಕೆರೆ ಹತ್ರನೇ ದೇವಸ್ಥಾನ ಕಟ್ಟಿರೋದು, ತಿಪ್ಪೇರುದ್ರ ಸ್ವಾಮಿ ದೇವಸ್ಥಾನ. ನಿಮ್ಗೆ ಗೊತ್ತೇ ಇರುತ್ತೆ, ನಾಯಕನಹಟ್ಟಿ ತಿಪ್ಪೇಸ್ವಾಮಿ ಅಂತಂದು ಹೇಳ್ಬಿಟ್ಟು ಹೆಸರಾಗಿರುವಂಥ ದೇವರು, ನಮ್ಮೂರಲ್ಲಿನೂ ನೆಲೆಸಿರೋದು. ಅದಕ್ಕೋಸ್ಕರ ವರ್ಷ ಈ ಡೇಟಲ್ಲಿ ನಾವು ಜಾತ್ರೆ ಅನ್ನೋದು ಮಾಡ್ತೀವಿ. ಇನ್ನು ನಾಳೆ ತೇರಿರುತ್ತೆ, ಸೊ ಹಂಗಾಗಿ ತೇರಲ್ಲಿ ಸ್ವಲ್ಪ ಜನ ಬರ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಈ ಕಡೆ ಎಲ್ಲನೂ. ಈಗ ಎಲ್ಲ ಸ್ವಲ್ಪ ಜನ ಬಂದು ಅವ್ರ ಪಾಡಿಗೆ ಅವರು ಆ ಥರ ಅವ್ರಿಗೆ ಟೈಮ್ ಸಿಕ್ಕಿದಾಗ ಆ ಥರ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾ ಇರೋದು. ಇದು ನೋಡ್ತಾ ಇರ್ಬೋದು ದೇವಸ್ಥಾನ ಇಲ್ಲಿ ಕಟ್ಟಿರೋವಂಥದ್ದು. ಅದ್ರ ಆ ಕಡೆನೇ ಕೆರೆ ಇರೋದು. ಈಗ ಕೆರೆ ಹತ್ರ ನಾವು ಹೋಗ್ತಾ ಇರೋದು. ಅಲ್ಲಿ ಮುಕ್ಕಣ್ಣನಗೊಂಡು ಅದ್ರ ಮೇಲೆ ತಿಪ್ಪೇರುದ್ರ ಸ್ವಾಮಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ವಿಗ್ರಹ. ಸೊ ಹಂಗಾಗಿ ಅಲ್ಲಿಗೆ ಹೋಗ್ಬಿಟ್ಟು ನಾವೀಗ ನಂದಿ ಅದೆಲ್ಲ ಇದೆ ದೇವರು, ಅಲ್ಲಿಗೆ ಹೋಗಿ ಹಾಲಿನ ಅಭಿಷೇಕ ಮಾಡ್ಕೊಂಡು ಬರೋದು. ಇನ್ನೊಂದು ತಮ್ಲೇನ್ ಏನಕ್ಕೆ ಆ ಥರ ಇಟ್ಟಿದ್ದೀನಿ ಅಂತಂದು ಹೇಳಿದ್ರೆ, ತುಂಬ ಜನ ಕೇಳ್ತಾ ಇರ್ತೀರಾ, ನಿಮ್ಮೂರ ಬಗ್ಗೆ ಕೇಳಿದ್ದೀವಿ ನಾವು, ನಿಮ್ಮೂರಲ್ಲಿ ಗಂಡು ಮಕ್ಕಳಿಗೆ ಜಾಸ್ತಿ ಹೆಚ್ಚು ಆಯಸ್ಸಿರಲ್ವಾ, ಬರೀ ಹೆಣ್ಮಕ್ಳು ಅಷ್ಟೇನ ಇರೋದು ಊರಲ್ಲಿ ಅಂತಂದೆಲ್ಲ ತುಂಬ ಕಾಮೆಂಟ್ಸ್ ಬರ್ತಾಯಿತ್ತು ನನಗೆ ಮುಂಚೆಯಿಂದ. ನಾನು ಅದಕ್ಕೇನು ರಿಪ್ಲೈ ಮಾಡ್ತಾ ಇರಲಿಲ್ಲ, ವೀಡಿಯೋದಲ್ಲಿ ಮಾತ್ರ ನಾನು ಈ ಥರ ಹೇಳ್ತಾ ಇದ್ದೆ ಎಕ್ಸ್ಪ್ಲೇನ್ ಮಾಡಿ. ಈಗ ಅದೇ ಥರ ಹಬ್ಬ ಅಲ್ವಾ, ಸೊ ಜಾತ್ರೆ, ಅದಕ್ಕೆ ಎಕ್ಸ್ಪ್ಲೇನ್ ಮಾಡಿ ಹೇಳೋಣ ಅಂತಂದು ಹೇಳ್ಬಿಟ್ಟು. ಈ ಕೆರೆ ಇದೆಯಲ್ಲ, ಸೊ ಈ ಕೆರೆ ಉಳುಮೆ ಮಾಡಬೇಕಾದ್ರೆ, ಅಂದರೆ ಇದು ಕಾಲುವೆ ಕೆಲಸ ಮಾಡಬೇಕಾದ್ರೆ ಆವಾಗ ದೇವಲೋಕದಿಂದ ಜಂಗಮ ವೇಷದಲ್ಲಿ ತಿಪ್ಪೇರುದ್ರ ಸ್ವಾಮಿ ಬರ್ತಾರಂತೆ ನಮ್ಮೂರಿಗೆ. ಬಂದಾಗ ಇಲ್ಲೆಲ್ಲ ಕಾಲುವೆ ಕೆಲಸ ಮಾಡ್ತಾ ಇರ್ತಾರಲ್ಲ, ಸೊ ಅವ್ರ ಹತ್ರ ಬಂದುಬಿಟ್ಟು ನಮಗೂ ಒಂದು ಕೆಲಸ ಕೊಡಿ, ನಾವು ಕೆಲಸ ಮಾಡಬೇಕು ಅಂತ ಕೇಳಿದಾಗ ಅವ್ರು ಇತ್ಕೊಂಡು ಊರಿನ ಜನ ಎಲ್ಲ ಕಾಲುವೆ ಕೆಲಸ ಮಾಡೋರು, ನೀವು ಜಂಗಮರು, ನೀವು ಹೋಗ್ಬಿಟ್ಟು 3 ಮನೆ ಭಿಕ್ಷೆ ಎತ್ತಿದ್ರೆ ಸಾಕು, ಹೊಟ್ಟೆ ತುಂಬುತ್ತೆ, ನೀವೇನಕ್ಕೆ ಈ ಥರ ಕಷ್ಟದ ಕೆಲಸ ಮಾಡ್ತೀರಾ ಅಂತಂದು ಹೇಳಿದ್ದಕ್ಕೆ ಇವ್ರು ತಿಪ್ಪೇರುದ್ರ ಸ್ವಾಮಿ ಇದ್ದಾರಲ್ಲ, ಸೊ ಇವ್ರು ಇತ್ಕೊಂಡು ಇಲ್ಲ ನಾನು ಕಷ್ಟಪಟ್ಟು ಕೆಲಸ ಮಾಡಿ ತಿನ್ನೋದು ಕಾಯಕವೇ ಕೈಲಾಸ ಅಂತ ನಂಬಿರೋರು, ನಾನು ಕೆಲಸ ಮಾಡಲೇಬೇಕು ಕೊಡಿ ಅಂತ ಅಂದಾಗ ಅವಾಗ ಊರಿನ ಗೌಡ್ರ ಹತ್ರ ಕೇಳ್ಬಿಟ್ಟು ಕೆಲಸ ಕೊಡಿಸ್ತಾರೆ. ಆವಾಗ ಇವರು ಬೆತ್ತ ಇರುತ್ತಲ್ಲ ಕೈಯಲ್ಲಿ, ಆ ಬೆತ್ತದಿಂದ, ನಾನು ಸಿಂಪಲಾಗಿ ಹೇಳ್ತಾ ಇದ್ದೀನಿ, ಡೀಪಾಗಿ ಹೇಳ್ತಾ ಇಲ್ಲ, ಮೇಯ್ನ್ ನಿಮ್ಗೆ ಸ್ಟೋರಿ ಅರ್ಥ ಆಗಬೇಕು ಅಂತ ಅಷ್ಟೇ. ಕೈಯಲ್ಲಿರುವಂಥ ಬೆತ್ತದಿಂದ ಅವರು ಮಂತ್ರ ಇದರಿಂದ ಅವರು ಕಾಲುವೆನ ತೋಡ್ತಾರೆ. ಆವಾಗ ಇವ್ರು ಊರಿನ ಜನ ಇರ್ತಾರಲ್ಲ, ಸೊ ಅವ್ರು ಇದ್ಕೊಂಡು ನೋಡಿಬಿಟ್ಟು ಇವ್ರು ಯಾರೋ ಪವಾಡ ಪುರುಷರೇ ಇರಬೇಕು, ಈ ಥರ ಮಂತ್ರದಿಂದನೇ ಕಾಲುವೆ ತೋಡ್ಬಿಟ್ರಲ್ಲ, ಸೊ ನಮಗೆ ಬೆಳಗ್ಗೆ ಆದರೆ ಯುಗಾದಿ ಹಬ್ಬ, ಈ ಥರ ಇವ್ರ ಹತ್ರನೇ ಈ ಥರ ಮಂತ್ರ ಹಾಕ್ಸ್ಬಿಟ್ಟು ಈ ಥರ ಕಾಲುವೆ ತಗ್ಸೋಣ, ನಮ್ಮದು ಬೇಗ ಆಗುತ್ತೆ ಕೆಲಸ, ಬೇಗ ದುಡ್ಡು ಇಸ್ಕೊಂಡು ನಾವು ಹೋಗ್ಬೋದು ಊರೊಳಗೆ ಅಂತ ಹೇಳ್ಬಿಟ್ಟು ಮಾತಾಡ್ಕೊಂಡು ಇವ್ರನ್ನ ತಿಪ್ಪೇಸ್ವಾಮಿ ದೇವ್ರನ್ನ ಬಂದು ಕೇಳ್ತಾರಂತೆ ಊರಿನ ಜನ, ಕಾಲುವೆ ತೋಡೋ ಅಂಥವ್ರು, ನಮ್ಮದು ಈ ಥರ ಮಾಡಿಕೊಡು, ಗುಂಡಿ ತಕ್ಕೊಡು, ನಾವು ಬೇಗ ಹೋಗ್ಬೇಕು ಅಂದರೆ. ಆವಾಗ ಅವರು ದೇವ್ರು ಇತ್ಕೊಂಡು ತಿಪ್ಪೇರುದ್ರ ಸ್ವಾಮಿ, ಇಲ್ಲ ಅವ್ರವ್ರ ಕೆಲಸ ಅವರೇ ಮಾಡಬೇಕು, ನಿಮ್ಮೆಲ್ಲರ ಕೆಲಸ ಆ ಥರ ನಾನು ಮಾಡಲ್ಲ ಅಂತಂದು ಹೇಳಿದ್ದಕ್ಕೆ ಅವರು ಒಪ್ಸೋರ್ಗೂ ಒಪ್ಪಿಸ್ತಾರೆ. ಈ ದೇವ್ರು ಒಪ್ಕೊಳ್ದೇ ಇದ್ದಾಗ ಇವ್ರನ್ನ ಚೆನ್ನಾಗಿ ಹೊಡೆದು ಬಿಟ್ಟು ಫುಲ್ಲು ಸುಸ್ತಾಗೋ ಥರ ಹೊಡೆದಾಕ್ತಾರಂತೆ. ಆವಾಗ ಇವರು ಬಾಯಾರಿಕೆಯಾಗಿ ನೀರು ಅಂತ ಕೇಳ್ತಾರಂತೆ ದೇವರು. ಕೇಳಿದಾಗ ಆವಾಗ ನಮ್ಮೂರಿನ ಜನ ಎತ್ಕೊಂಡು ಬಂದ್ಗಳ್ಳಿ ಹಾಲು ಕೊಡ್ತಾರಂತೆ ಕುಡಿಯೋದಕ್ಕೆ. ಆವಾಗ ಹೊಟ್ಟೆ ಉರಿ ಅಂತಂದು ಹೇಳ್ಬಿಟ್ಟು ಅಲ್ಲೇ ಒದ್ದಾಡಿ ಸತ್ತೋಗ್ತಾರಂತೆ. ಸತ್ತೋದಾಗ ಇವರೇ ಕಾಲುವೆ ತೆಗ್ದಿರ್ತಾರಲ್ಲ, ಆ ಕಾಲುವೆ ಒಳಗೆ ಈ ಜನ ಇನ್ನು ಊರಿನ ಗೌಡ್ರಿಗೆಲ್ಲ ಗೊತ್ತಾಗ್ಬಿಟ್ರೆ ಸುಮ್ಮನೆ ಎಲ್ಲ ಇದಾಗ್ಬಿಡುತ್ತೆ, ಜಗಳ ಆಗ್ಬಿಡುತ್ತೆ, ದೊಡ್ಡದಾಗಿ ನಮ್ಮನ್ನು ಬೈತಾರೆ ಅಂತಂದು ಹೇಳ್ಬಿಟ್ಟು ಆ ಕಾಲುವೆ ತೋಡಿರ್ತಾರಲ್ಲ ಅದೇ ಕಾಲುವೆಗೆ ಅವ್ರನ್ನ ಮುಚ್ಚಿಬಿಡೋಣ ಅಂತಂದು ಹೇಳ್ಬಿಟ್ಟು ಒಬ್ರಿಗೊಬ್ರು ಅವರೇ ಮಾತಾಡ್ಕೊಂಡು ಈ ದೇವ್ರನ್ನ ಮುಚ್ಚಾಕ್ತಾರಂತೆ, ತಿಪ್ಪೇರುದ್ರ ಸ್ವಾಮಿ ದೇವ್ರನ್ನ. ಆಗ ಮುಚ್ಚಿರುವಂಥ ಗುಂಡಿಯಿಂದ ಹೊರಗಡೆ ಬಂದು ಈ ಗುಂಡಿನ ಮೇಲೆ ಕುತ್ಕೊಂಡು ಮಾತಾಡ್ಕೊತಾ ಇರ್ತಾರಂತೆ, ಈ ರೀತಿ ಎಂಥ ಊರಿಗೆ ಬಂದೆ, ದಯಾ ದಾಕ್ಷಿಣ್ಯ ಇಲ್ಲ ಅಂತ, ಕರುಣೆ ಇಲ್ಲದ ಅಂತ ಮಾನವ ಮೃಗಗಳು ಇವರು ಅಂತ ಹೇಳ್ಬಿಟ್ಟು ಬೈಕೊಂತ ಕೂತಿರ್ತಾರಂತೆ. ಆವಾಗ ಯಾರೋ ಮಾತಾಡ್ತಾವ್ರಲ್ಲ ಅಂತ ಹೇಳ್ಬಿಟ್ಟು ಇವ್ರು ಹೋಗುವಂಥ ಜನಗಳೆಲ್ಲ ಹಿಂದೆ ತಿರುಗಿ ನೋಡಿದಾಗ ಇವರು ಅವಾಗ ಅವ್ರು ಓಡ್ ಬರ್ತಾರಂತೆ. ಓಡ್ ಬಂದು ಯಾರೋ ಇವರು ಪವಾಡ ಪುರುಷರು ಇರಬೇಕು, ನಾವು ಈ ಥರ ಮಾಡಿದ್ದು ತಪ್ಪಾಯಿತು ಅಂತ ಕೇಳಿದಾಗ ಅವಾಗ ಇವರು ಮುಕ್ಕಣ್ಣನ ಗುಂಡು 3 ಹೋಳು ಸಿಡಿಲಿ ಅಂತ ಹೇಳ್ಬಿಟ್ಟು ಶಾಪ ಕೊಡ್ತಾರೆ. ಇದು ಮುಕ್ಕಣ್ಣನ ಗುಂಡು, ಇದು 3 ಹೋಳು ಸಿಡಿದಿದೆ, ಏನಂದರೆ ಮೇಲ್ಗಡೆ ಈಗ ದೇವ್ರನ್ನ ಪ್ರತಿಷ್ಠಾಪನೆ ಮಾಡಿರುವಂಥದ್ದು. ಆವಾಗ ಈ ಊರಿನ ಗಂಗೆ ಪಾತಾಳದಲ್ಲಿ ತಣ್ಣಗಿರಲಿ ಅಂತಂದು ಇದು 2ನೇ ಶಾಪ. ಫಸ್ಟ್ನೇ ಶಾಪ ಬಂದುಬಿಟ್ಟು ಇದು ಮುಕ್ಕಣ್ಣನಗುಂಡು 3 ಹೋಳು ಸಿಡಿಲಿ, 2ನೇ ಶಾಪ ಬಂದುಬಿಟ್ಟು ಈ ಊರಿನ ಗಂಗೆ ಪಾತಾಳದಲ್ಲಿ ತಣ್ಣಗಿರಲಿ ಅಂತಂದು, ಮತ್ತು 3ನೇ ಶಾಪ ಬಂದುಬಿಟ್ಟು ನಿಮ್ಮ ಹೆಂಡ್ರು ರಂಡೇರಾಗಲಿ ಅಂತಂದು ಹೇಳ್ಬಿಟ್ಟು 3 ಶಾಪ ಕೊಡ್ತಾರಂತೆ. ಆವಾಗ ಇವರೆಲ್ಲ ಓಡ್ಬಂದು ಕಾಲಿಡ್ಕೊಂಡು ತಪ್ಪಾಯಿತು, ಇನ್ಮೇಲೆ ಆ ಥರ ಮಾಡಲ್ಲ, ಶಾಪ ಹಿಂದಕ್ಕೆ ತಗೊಳ್ರಿ ಅಂತಂದು ಹೇಳಿದಾಗ ಆವಾಗ ಈ ದೇವ್ರು ಹೇಳ್ತಾರಂತೆ, ಕೊಟ್ಟ ಶಾಪ ಬಿಟ್ಟ ಬಾಣ ಏನು ಕೊಟ್ಟರು ಮರಳಿಬಾರದು ಅಂತಂದು ಹೇಳ್ಬಿಟ್ಟು ಸೊ ಇವ್ರಿಗೆ ಹಂಗೆ ಶಾಪ ಕೊಟ್ಬಿಟ್ಟು ನಮ್ಮೂರವ್ರಿಗೆ ನೆಕ್ಸ್ಟು ನಿಡ್ಗಲ್ಗೆ ಅಂತಂದು ಹೋಗೋದು. ಅಲ್ಲಿ ರಾಜ ರಾಣಿಗೆ ಅವ್ರಿಗೆ ಮಕ್ಕಳಿರಲ್ಲ, ನೆಕ್ಸ್ಟ್ ಅಲ್ಲಿ ಮಕ್ಕಳ ಫಲ ಎಲ್ಲ ಕೊಟ್ಬಿಟ್ಟು ಸೊ ಅಲ್ಲಿಂದ ಅವರು ನೆಕ್ಸ್ಟು ರಾಜ ರಾಣಿ ಮಕ್ಕಳು ಅಲ್ಲಿ ಹೋಗ್ಬಿಟ್ಟು ನಾಯಕನಹಟ್ಟಿಲಿ ತಿಪ್ಪೇಸ್ವಾಮಿ ದೇವ್ರದ್ದು ಅದೆಲ್ಲ ಇವರು ತಿಪ್ಪೇಸ್ವಾಮಿ ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ನೆಲೆಸೋದು. ಸೊ ಇದು ಕತೆ ನಾವು ಕೇಳಿರುವಂಥದ್ದು, ನಾವೇ ನೋಡಿಲ್ಲ, ಕೇಳಿರುವಂಥದ್ದು.
ಸೊ ಈ ಥರ ನಡೆದಿದೆ. ಅದಕ್ಕೋಸ್ಕರ ದೇವ್ರಿಗೆ ಆ ಥರ ನಾವು ಇದು ಮಾಡಿದ್ದಕ್ಕೆ ಮತ್ತೆ ನಮ್ಮೂರಲ್ಲೇ ಇಲ್ಲೇ ವಿಗ್ರಹ ರೂಪದಲ್ಲಿ ಕಾಣಿಸ್ಕೊತಾರೆ ದೇವರು. ಆವಾಗ ಮತ್ತೆ ನಮ್ಮೂರಿನ ಮೇಲೆ ಕರುಣೆ ತೋರಿಸಿದ್ದಾರೆ ಅಂತ ಹೇಳ್ಬಿಟ್ಟು ಈಗ ದೇವಸ್ಥಾನ ಎಲ್ಲ ಕಟ್ಟಿ ಪ್ರತಿಷ್ಠಾಪನೆಗಳು ಮಾಡಿ ವರ್ಷ ವರ್ಷ ಈ ಥರ ದೇವ್ರಿಗೆ ಹಾಲಿನ ಅಭಿಷೇಕನೇ ಮಾಡ್ತಾ ಇದ್ದೀವಿ. ಈಗ ನೋಡ್ತಾ ಇರ್ಬೋದು ಎಲ್ಲರೂ ಈಗ ಹಾಲಿನ ಅಭಿಷೇಕ ಮಾಡ್ತಾವ್ರೆ. ಪಾಪ ನಮ್ಮ ಮೇಲೆ ಸ್ವಲ್ಪ ಕರುಣೆ ತೋರಿಸಿದ್ದಾರೆ ಅಂತಂದು ಹೇಳ್ಬಿಟ್ಟು ನಂಬಿ ಜನ ಎಲ್ಲ ಈಗ ದೇವಸ್ಥಾನ ಕಟ್ಬಿಟ್ಟು ಈಗ ಹಾಲಿನ ಅಭಿಷೇಕ ಮಾಡ್ತಾ ಇರೋದು ದೇವ್ರಿಗೆ. ವರ್ಷ ವರ್ಷ ಈ ರೀತಿ ಪೂಜೆಗಳು ಮಾಡ್ತಾ ಇದ್ವಿ, ನಮ್ಮ ಪಾಪ ತೊಳ್ಕೊಳ್ಳೋಕ್ಕೆ ಅಂತಂದು ಕಳ್ಕೊಳ್ಳೋಕ್ಕೆ ಅಂತಂದು ಹೇಳ್ಬಿಟ್ಟು. ಸೊ ಹಾಗೆ ಅದಕ್ಕೋಸ್ಕರ ಆ ಊರಿನ ಗಂಡು ಮಕ್ಕಳಿಗೆ ಏಳಿಗೆ ಇರಲ್ಲ, ಅಂದರೆ ಬೇಗ ಸತ್ತೋಗ್ಬಿಡ್ತಾರೆ, ಜೀವಂತವಾಗಿ ಇರಲ್ಲ, ಅರ್ಧ ಆಯುಷ್ಗೆ ಸತ್ತೋಗ್ತಾರೆ ಅಂತಂದು ಹೇಳ್ಬಿಟ್ಟು ದೇವ್ರ ಶಾಪ ಇದೆ ಅಂತಂದು ಹೇಳ್ಬಿಟ್ಟು ಹಿಂದಿನ ಕಾಲದಲ್ಲಿ ಈ ಊರಿಗೆ ಹೆಣ್ಣನ್ನು ಕೊಡೋಕ್ಕೆ ಎದುರ್ಕೊತಾ ಇದ್ರಂತೆ. ಬೇಡಪ್ಪ ಅಲ್ಲಿ ಅರ್ಧ ವಯಸ್ಸಿಗೆ ಗಂಡು ಮಕ್ಕಳು ಸತ್ತೋಗ್ತಾರೆ ಊರವರು, ನಾವು ಕೊಡಲ್ಲ ಅಂತಂದು ಹೇಳ್ಬಿಟ್ಟು ಹೇಳ್ತಾ ಇದ್ರಂತೆ. ನಮ್ಮ ತಾತ ಅವರೆಲ್ಲ ಹಂಗೆ ಹೇಳೋರಂತೆ. ನಮ್ಮ ಅಮ್ಮನಿಗೆ ಇಲ್ಲಿ ನಮ್ಮೂರಿಗೆ ಕೊಟ್ಟಿರೋದು, ಅವಾಗ ಹೇಳಿದ್ರಂತೆ ಆ ಊರಿಗೆ ಏನಕ್ಕೆ ಕೊಟ್ರಿ, ಅಲ್ಲೆಲ್ಲ ಗಂಡು ಮಕ್ಕಳು ಜಾಸ್ತಿ ದಿನ ಬದುಕಲ್ಲ, ಆ ಊರಲ್ಲಿ ಬೇಗ ಸತ್ತೋಗ್ತಾರೆ ಅಂತಂದು ಹೇಳ್ಬಿಟ್ಟು ಹೇಳ್ತಾ ಇದ್ರಂತೆ. ಅದು ನನಗೆ ನಾನು ಚಿಕ್ಕವಳಿದ್ದಾಗ ಕೇಳ್ತಾ ಇದ್ದೆ, ನಮ್ಮಪ್ಪರು ಅವರು ಎಲ್ಲ ಹೇಳ್ತಾ ಇದ್ರು ಈ ಥರ ಕತೆ ಹಿಂಗಾಗಿದೆ ನಮ್ಮೂರಲ್ಲಿ, ಈ ಥರ ದೇವ್ರಿಗೆ ಈ ಥರ ಎಲ್ಲ ಹಿಂಸೆ ಕೊಟ್ಟು ಈ ಥರ ಮಾಡಿದ್ದಕ್ಕೆ ಶಾಪ ಇದೆ ನಮ್ಮೂರಿಗೆ ಅಂತಂದು ಹೇಳ್ತಾ ಇದ್ರು. ಸೊ ಹಂಗಾಗಿ ಅದಕ್ಕೋಸ್ಕರ ಈ ಥರ ಶಾಪ ಇದೆ ಅಂತಂದು ಹೇಳೋಕ್ಕೆ ವಿಡಿಯೋ ಮುಖಾಂತರ ನಿಮ್ಗೆ ತಿಳಿಸ್ಕೊಡೋಣ ಅಂತ ಅನ್ನಿಸ್ತು. ಹಾಗಾಗಿ ಹೇಳ್ತಾ ಇದ್ದೀನಿ. ಏನೋ ತಿಳಿದೇನೋ ಇದಾಗಿದೆ. ಸೊ ಆದ್ರೂ ಈಗ ಎಲ್ರೂ ತಪ್ಪು ನಮ್ಮೂರವರೇ ಮಾಡಿರುವಂಥ ತಪ್ಪಿಗೆ ಈಗ ನಾವೆಲ್ಲರೂ ಈ ಥರ ಹಾಲಿನ ಅಭಿಷೇಕ ಮಾಡಿಕೊಂಡು ವರ್ಷ ಪೂಜೆಗಳು, ಡೈಲಿ ಪೂಜೆಗಳು ನಡೀತಾ ಇರುತ್ತೆ. ಏನಂದರೆ ವರ್ಷ ಜಾತ್ರೆನೇ ಮಾಡ್ತೀವಿ. ಸೊ ಹಂಗಾಗಿ ನೋಡ್ರಿ ಇಲ್ಲಿ ಬಂದುಬಿಟ್ಟು ಈಗ ಮುಕ್ಕಣ್ಣನ ಗುಂಡಿನ ಮೇಲೆ ಈಗ ಹಾಲೆಲ್ಲ ಅಭಿಷೇಕ ಮಾಡ್ಕೊಂಡು ನೆಕ್ಸ್ಟ್ ಇಲ್ಲಿ ಪ್ರಸಾದ ಎಲ್ಲ ಮಾಡಿದರು. ದೇವಸ್ಥಾನ ಹತ್ರ ಬಂದ್ವಿ. ಈಗ ನಾನು ತೋರಿಸ್ತೀನಿ ದೇವಸ್ಥಾನನು, ದೇವರ ಆಶೀರ್ವಾದ ನೀವು ತೊಗೊಳ್ಳಿ. ತುಂಬ ಪವರ್ಫುಲ್ ದೇವರು, ತುಂಬ ಒಳ್ಳೇದಾಗುತ್ತೆ ನಿಮಗೂ. ಸೊ ಹಾಗೆ ಇಲ್ಲಿ ಪುಳಿಯೋಗರೆನೂ ಮತ್ತು ಪಾಯಸ ಮಾಡಿದರು. ಈಗ ನಾನು ಮತ್ತು ನಮ್ಮ ಮನೆಯವ್ರಿಗೆ ಇಬ್ಬರಿಗೂ ಇಡ್ಸ್ಕೊತಾ ಇದ್ದೀನಿ, ಇಲ್ಲೇ ಸ್ವಲ್ಪ ಊಟ ಮಾಡ್ಕೊಂಡು ಹೋಗೋಣ ಅಂತಂದು. ನಮ್ಮಮ್ಮನೂ ಬಂದಿತ್ತಲ್ಲ ಜೊತೆಗೆ, ನಮ್ಮ ಚಿಕ್ಕಮ್ಮ ಅವರು ಪರಿಚಯ ಇರೋರು ಎಲ್ಲರೂ ಬಂದಿದ್ದರು. ಎಲ್ಲರ ಜೊತೆನೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋದ್ರೆ ಚೆನ್ನಾಗಿರುತ್ತೆ ಅಂತಂದು ಹೇಳ್ಬಿಟ್ಟು ಈಗ ನೋಡಿ, ಸೊ ಎಲ್ಲರೂ ಪಾಯಸ ಅದೆಲ್ಲ ಹಾಕ್ಸ್ಕೊತಾ ಇದ್ದೀವಿ. ಗೋಧಿ ಪಾಯಸ ತುಂಬ ಚೆನ್ನಾಗಿ ಮಾಡಿದರು, ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲಲ್ಲಿ ಇತ್ತೇಳ್ರಿ. ವರ್ಷ ಈ ಥರ ಪೂಜೆಗಳು ಮಾಡ್ತಾ ಇರ್ತಾರೆ, ತುಂಬ ಚೆನ್ನಾಗಿ ಅನಿಸುತ್ತೆ. ಈ ಕತೆ ಕೇಳೋರು ನನ್ನ ಫ್ರೆಂಡ್ಗೂ ಅಷ್ಟೇ ಹೇಳ್ದೆ, ಈ ಥರ ಶಾಪ ನಮ್ಮೂರಿಗೆ ಈ ಥರ ಪೂಜೆ ಮಾಡ್ತೀವಿ ಅಂದರೆ, ಹಿಂಗೈತಾ ಚೆನ್ನಾಗೈತೆ ಕತೆ ಕೇಳೋದಕ್ಕೆ, ಸರಿ ವೀಡಿಯೋದಲ್ಲಿ ಹೇಳು ಅಂತ ನನ್ನ ಫ್ರೆಂಡ್ ಹೇಳಿದ್ಲು. ಹಾಗಾಗಿ ಸರಿ ಆಯಿತು, ಈಗ ಗೊತ್ತಿಲ್ಲದೆ ಇರೋರು ಇರ್ತಾರಲ್ಲ ಅವ್ರಿಗೂ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ, ಅದಕ್ಕೆ ನೋಡ್ರಿ ಈ ಥರ ಪೂಜೆಗಳೆಲ್ಲ ಮಾಡೋದು. ನೆಕ್ಸ್ಟ್ ನಾಳೆ ತೇರಿರುತ್ತೆ, ನಾಡಿದ್ದು ಇದು ಗುಗ್ರಿ ಬಂಡಿ ಅದೆಲ್ಲ ಇರುತ್ತೆ. ಅದನ್ನು ಸ್ವಲ್ಪ ವೀಡಿಯೋಸು ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ. ನನ್ನ ಲಾಗ್ ಜೊತೆನೇ ಇದನ್ನು ಸ್ವಲ್ಪ ಶೇರ್ ಮಾಡ್ಕೊತೀನಿ. ನಿಮಗೆ ಬರೀ ಇದೇ ಇಟ್ಬಿಟ್ರೆ ನಿಮಗೂ ಬೋರ್ ಅನಿಸುತ್ತೆ. ಹಾಗಾಗಿ ಸ್ವಲ್ಪ ಲಾಗು, ಸ್ವಲ್ಪ ಜಾತ್ರೆ ವೀಡಿಯೋ ಈ ಥರ ಶೇರ್ ಮಾಡ್ಕೊತೀನಿ. ನೋಡಿ ಈಗ ಇಡಿಸ್ಕೊಂಡು ಬಂದ್ವಲ್ಲ, ಈಗ ಊಟಕ್ಕೆ ಅಂತ ಕೂತಿದ್ದೀನಿ. ತುಂಬ ಚೆನ್ನಾಗಿ ಮಾಡಿದರು, ಪಾಯಸ ಅಂತೂ ತುಂಬ ಚೆನ್ನಾಗಿತ್ತು ಟೇಸ್ಟು, ಪುಳಿಯೋಗರೆನೂ ಅಷ್ಟೇ. ಹಾಗೆಯೇ ಇಲ್ಲಿ ಶೌಚಾಲಯ ಎಲ್ಲ ಹೊಸ್ದಾಗಿ ಕಟ್ತಾವ್ರೆ, ನೋಡ್ತಾ ಇರ್ಬೋದು. ಈ ಕಡೆ ಪುರುಷರಿಗೆ, ಆ ಕಡೆ ಮಹಿಳೆಯರಿಗೆ ಅಂತಂದು ಹೇಳ್ಬಿಟ್ಟು ಬರ್ದಿದ್ದಾರೆ. ದೇವಸ್ಥಾನ ಹತ್ರ ಇವೆಲ್ಲ ಇರಬೇಕಲ್ಲ ಫೆಸಿಲಿಟಿ, ದೇವಸ್ಥಾನಕ್ಕೆ ಅಂತ ಬಂದವ್ರಿಗೆ ಎಲ್ರಿಗೂ. ಈಗ ಹೊಸ್ದಾಗಿ ಇನ್ನೂ ನಿರ್ಮಾಣ ಮಾಡ್ತಾ ಇರೋವಂಥದ್ದು ಇದೆಲ್ಲನೂ. ಈಗ ದೇವಸ್ಥಾನದ ಹೊರಗಡೆ ತೋರಿಸ್ತಾ ಇದ್ದೀನಿ ನೋಡಿ. ಇದೆಲ್ಲ ಏನೂ ಇರಲಿಲ್ಲ ಆಗ ಮುಂಚೆ, ಇವಾಗೆಲ್ಲ ನಾವು ಎಲ್ಲ ಪ್ರತಿಷ್ಠಾಪನೆ ಮಾಡಿ ತುಂಬ ಚೆನ್ನಾಗಿ ಮಾಡ್ತಾ ಇರೋದು. ಅಂದರೆ ಈ ವರ್ಷ ಅಲ್ಲ, ಸುಮಾರಾಗಲಿ ಒಂದು 7-8 ವರ್ಷ ಆಯಿತು ನಾವು ಪ್ರತಿಷ್ಠಾಪನೆ ಎಲ್ಲ ಮಾಡಿಬಿಟ್ಟು ನಮ್ಮೂರಲ್ಲಿ. ಈಗ ಈ ಥರ ಪೂಜೆಗಳೆಲ್ಲ ವರ್ಷ ಜಾತ್ರೆ ಮಾಡಿ ಪೂಜೆ ಮಾಡೋದು ನೋಡಿ. ಬಂದಿರೋ ಅಂಥವ್ರೆಲ್ಲರೂ ಹೋಗ್ಬಿಟ್ಟು ಇಲ್ಲಿ ದೇವ್ರ ಪಾದ ಇಟ್ಟು ಎದುರುಗಡೆ ಈ ಥರ ಪೂಜೆಗಳಿಲ್ಲಿನೂ. ಸೊ ಎಲ್ಲರೂ ಬಂದಿರೋ ಅಂಥವ್ರು ಎಲ್ಲರೂ ಈಗ ಪೂಜೆಗಳು ಮಾಡ್ಕೊಂಡು ಒಳಗಡೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬರೋದು. ಆಲ್ರೆಡಿ ಆ ಕಡೆ ನೀವು ಲೆಫ್ಟ್ ಸೈಡ್ ನೋಡ್ತಾ ಇರ್ಬೋದು, ರೈಟ್ ಸೈಡು ಪೂಜೆಗಳೆಲ್ಲ ಮಾಡಿದ್ದಾರೆ, ಕಳಸಗಳೆಲ್ಲ ಇಟ್ಟಿದ್ದಾರೆ. ನಾವು ಬಂದುಬಿಟ್ಟು ಈಗ ಕೊನೆಯದಾಗಿ ದೇವ್ರ ಕೈ ಮುಗ್ದು ಹೋಗೋಣ ಅಂತಂದು ನೋಡಿ. ಒಳಗಡೆ ನೋಡ್ತಾ ಇರ್ಬೋದು ದೇವ್ರನ್ನ, ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ. ತಿಪ್ಪೇರುದ್ರಸ್ವಾಮಿ, ನೀವು ಆಶೀರ್ವಾದ ತೊಗೊಬಿಡಿ, ದೇವ್ರು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ವಿಡಿಯೋ ಮುಖಾಂತರನೇ. ನೋಡಿ ಇಲ್ಲೆಲ್ಲ ಕಳಸಗಳೆಲ್ಲ ಇಟ್ಬಿಟ್ಟು ಇಲ್ಲಿ ಪೂಜೆ ಮಾಡಿದ್ದಾರೆ. ಆಲ್ರೆಡಿ ಬೆಳಿಗ್ಗೆನೇ ಪೂಜೆಗಳೆಲ್ಲ ಮುಗ್ದೋಗಿರುತ್ತೆ. ನಾವು ಬಂದಿದ್ದು ಸ್ವಲ್ಪ ಲೇಟ್ ಆಯ್ತು ಅಷ್ಟೇ. ನಾನು ಈಗ ಗಣೇಶನ ಇಟ್ಟು ಪೂಜೆ ಮಾಡಿದ್ರು, ಕಳಸ ಇಟ್ಟು ಕೈ ಮುಗಿದು ಈಗ ಮನೆ ಕಡೆ ಹೊರಡ್ತಾ ಇದ್ದೀವಿ. ಹಲೋ ಎಲ್ರಿಗೂ, ಈಗ ದೇವಸ್ಥಾನ ಹತ್ರ ಹೋಗ್ಬಿಟ್ಟು ಪೂಜೆ ಮಾಡ್ಕೊಂಡು ಬಂದಿದ್ದಾಯ್ತು. ಅಡುಗೆ ಮಾಡಬೇಕು, ಅಡುಗೆ ಏನೂ ಇಲ್ಲ. ಏನಾದರೂ ಬದನೆಕಾಯಿ ಬಜ್ಜಿ ಇಲ್ಲ ಅನ್ನ ಮಾಡಿಬಿಟ್ಟು ನೆಕ್ಸ್ಟ್ ಜಾಮೂನ್ ಕೇಳ್ತಾವ ನನ್ನ ಮಗ. ಹೇಳಿದ್ನಲ್ಲ ಅವನಷ್ಟೇ, ಅದು ಮುಗಿಯೋವರೆಗೂ ಬಿಡಲ್ಲ ಚಿಕ್ಕವನು. ಅವ್ನಿಗೆ ಯಾವಾಗಲೂ ಜಾಮೂನ್ ಅಂತೆ, ಏನು ಮಾಡಿದ್ರೆ ಅದು ಒಟ್ಟಿನಲ್ಲಿ ಅದೊಂದು ಖಾಲಿ ಆಗೋವರೆಗೂ ಬೇಕು ಮನೇಲಿ ಅಷ್ಟೇ ಅವನಿಗೆ. ಅದಕ್ಕೆ ಈಗ ಜಾಮೂನ್ ಮಾಡಬೇಕು. ಒಬ್ರು ಸಿಸ್ಟರು ನಿಮ್ಮ ಮನೆಯವ್ರನ್ನ ಮಾತಾಡಕ್ಕೆ ಬಿಡಿ ಅಂತಂದು ಹೇಳ್ತಾನೇ ಇದ್ದೀರಾ. ನಾನು ಮಾತಾಡಕ್ಕೆ ಬಿಡ್ತಾ ಇದ್ದೀನಿ, ಆದರೆ ಅವ್ರು ಜಾಸ್ತಿ ಮಾತಾಡಲ್ಲ ಅಷ್ಟೇ. ನಾನೇನು ಮಾಡೋಣ ಅವ್ರು ಮಾತಾಡಿಲ್ಲ ಅಂದರೆ.
ಹಂಗೆ ಅವ್ರ ಮೊಬೈಲ್ ನೋಡ್ಕೊಂಡು ಕೂತಿದ್ದಾರೆ, ಕೂತ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವೀಡಿಯೋ. ನೆಕ್ಸ್ಟ್ ನಾನೀಗ ಅಡುಗೆ ಸ್ಟಾರ್ಟ್ ಮಾಡ್ತೀನಿ. ಅಲ್ಲಿಂದ ನಾನು ವೀಡಿಯೋನ ಕಂಟಿನ್ಯೂ ಆದರೆ ಮಾಡ್ತೀನಿ, ಇಲ್ಲಾಂದ್ರೆ ನಾಳೆ ಬೆಳಿಗ್ಗೆಯಿಂದ ಸ್ಟಾರ್ಟ್ ಮಾಡ್ತೀನಿ. ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನಾಳೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.